ನಾವು ಇವತ್ತು ಏನಕ್ಕೆ ಸೇರಿದೆ ಅಂತ ಹೇಳಿದ್ರೆ ಇವತ್ತು ಚಿಕ್ಕಬಳ್ಳಾಪುರದ ಈ ಒಂದು ಉತ್ಸವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಆದ್ರೆ ಬಂಧುಗಳೇ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಂಗಳೂರಿನ ಒಂದು ಹೆಸರಾಂತ ನಾಟಕ ತಂಡ ಬಂದು ನಾಟಕ ಮಾಡ್ಲಿಕ್ಕಿತ್ತು. ಆದ್ರೆ ಅನಿವಾರ್ಯ ಕಾರಣಗಳಿಂದಾಗಿ ಆ ನಾಟಕ ತಂಡ ಬರ್ತಾ ಇಲ್ಲ. ಆದ್ರೆ ಕಾರ್ಯಕ್ರಮ ನಿಲ್ಬಾರದು ಅನ್ನೋ ಒಂದೇ ಉದ್ದೇಶದಿಂದ ಈ ವೇದಿಕೆಯಲ್ಲಿ ನಾಟಕ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ 4 ಗಟ್ಟಿಮುಟ್ಟಾದ ಯುವಕರನ್ನು ಹಿಡ್ಕೊಂಡು ಒಂದು ನಾಟಕ ಮಾಡ್ಲಿಕ್ಕೆ ಪ್ರಯತ್ನ ಬರ್ತಾ ಇದೆ ಬಂಧುಗಳೇ. ಈ ಮಾಡುವಂತ ನಾಟಕದಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಅದನ್ನ ಹೊಟ್ಟೆಗೆ ಹಾಕೊಂಡು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾವು ಮಾಡುವಂತ ನಾಟಕ ಓ ರಾಜ ನಿನಗೆ ಮರಣ. ಈ ನಾಟಕದ ಕತೆ ಬಹಳ ಅದ್ಭುತವಾಗಿದೆ. ಅದೇನಂತ ಹೇಳಿದ್ರೆ, ಈ ರಾಜರ ಯುಗ ಅಂತ್ಯ ಆಗುವಂತ ಸಮಯ, ಮೊಬೈಲ್ನ ಯುಗ ಆರಂಭ ಆಗುವಂತ ಸಮಯದಲ್ಲಿ ಆದ ಕತೆ ಇದು. ಆಗಿನ ರಾಜ ದೃಷ್ಟ ದಿಗ್ಗುನ್ನ ಮಹಾರಾಜ ತನ್ನ ಆಸ್ಥಾನದಲ್ಲಿ ಕೆಲಸಿದ್ದಕ್ಕಂತ ದಾಸಿ ಸೌಪರ್ಣಿಕೆಗೆ ಯಾವುದೋ ಒಂದು ವಿಷಗಳಿಗೆಯಲ್ಲಿ ಗರ್ಭದಾನ ಮಾಡಿರುತ್ತಾನೆ. ಇದನ್ನು ತಿಳಿದಂತ ಸೌಪರ್ಣಿಕೆ ತಂದೆ ಬಿದ್ದಲದೇವ ಆಸ್ಥಾನಕ್ಕೆ ಬರುವ ಸನ್ನಿವೇಶವೇ ನಮ್ಮ ನಾಟಕ ಓ ರಾಜ ನಿನಗೆ ಮರಣ. ಈ ನಾಟಕದ ಪಾತ್ರ ಮತ್ತು ಪರಿಚಯ: ದೃಷ್ಟದಿಗ್ಗುಣ ರಾಜನ ಪಾತ್ರದಲ್ಲಿ ದೀಪಕ್ ರೈ ಪಾಣಾಚೆ, ಬಿದ್ದಲದೇವನ ಪಾತ್ರದಲ್ಲಿ ಜೆಪಿ ತುಮಿನಾಡು, ಸೌಪರ್ಣಿಕೆ ಪಾತ್ರದಲ್ಲಿ ರಾಜೇಶ್ ಮುಗುಳಿ ವರ್ಕಾಡಿ, ಸಂಗೀತ ನಾಗಾರ್ಜುನ್ ಮಂಗಲ್ಪಾಡಿ. ಹಾಗೆ ಈ ನಾಟಕದ ಕತೆ, ಸಂಭಾಷಣೆ, ಗೀತಾ ರಚನೆ, ಹಿನ್ನೆಲೆ ಗಾಯನ ಹಾಗೂ ದಕ್ಷ ನಿರ್ದೇಶನ ನಾನೇ. ಎಲ್ಲಿಯೋ ಮ್ಯೂಸಿಕ್ ಬಡ್ಡಿ ಮಗ ಡೈರೆಕ್ಟರ್ ಹೆಸರು ಯಾರು ಕಾಮಿಡಿ ಮ್ಯೂಸಿಕ್ ಹಾಕಿದ್ದು? ಎಲ್ಲಿದ್ದಾನೆ ಅವನು? ಕಾಣೋದಿಲ್ಲ ಇಷ್ಟು ಜನರ ಮಧ್ಯೆ. ಒಳ್ಳೆ ದಂಕಬುಸು ಮ್ಯೂಸಿಕ್ ಹಾಕ ಡೈರೆಕ್ಟರ್ ಹೆಸರು ಹೇಳುವಾಗ ಮಂಗ. ನಿರ್ದೇಶನ ಪ್ರಕಾಶ್ ಕೆ ತುಮಿನಾಡು. ಸ್ವಲ್ಪ ಜಾಸ್ತಿ ಆಯ್ತು. ಈಗ ನಾಟಕ ಓ ರಾಜ ನಿನಗೆ ಮರಣ. ಅಲ್ಲ, ನಾನು ಸೈಡಲ್ಲಿ ಇದ್ದಾನೆ, ಹೇಳಿಕೊಡ್ತೇನೆ ಆಯ್ತಾ? ನಾನು ಕಾಣೋದಿಲ್ಲ ಜನರಿಗೆ, ಹೇಳಿಕೊಡ್ತೇನೆ. ಹೇಳಿದಾಗೆ ಮಾಡಿ. ಬನ್ನಿ ಬನ್ನಿ, ರಾಜ ರಾಜ ಬರ್ಲಿ, ರಾಜ 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 ಬರ್ಲಿ. ಓ ಮೈಕೆ ಮೂಸಲ, ರಾಜನ ಹೋಗ, ರಾಜನ ಕರಿ ಹೋಗ, ಕಲಿಸ ಮಂಗ. ರಾಜ ರಾಜ ಬರ್, ರಾಜ ಬರ್ಲಿ. ಹೋಗ ಹೋಗು. ಒಬ್ಬನ ಕತೆ ಇಬ್ಬರು ಸಹ ಬರ್ತಾರ. ಹೋಗು ಹೋಗು, ಮತ್ತೆ ಬರ್ಲಿಕ್ಕೆ ಮತ್ತೆ. ಆಚೆ ಆಚೆ ಅಲ್ಲಿ ಮಧ್ಯ ನಿಲ್ಲ, ಮಧ್ಯ. ನಂಗೆ ಸಹ ಹೊಚ್ಚಿತು. ನೋಡು 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 ನೋಡು. ನನ್ನ ನೋಡ್ಲಿಕ್ಕೆ ಹೇಳಿದಲ್ಲ, ಮುಂದೆ ನೋಡ, ಮುಂದೆ ನೋಡು. ಎಷ್ಟು ಜನ? ಬಾರ. ಮುಂದೆ ಮುಂದೆ ನೋಡು. ತುಂಬಾ ಜನ ಇದ್ದಾರೆ, ಅವ್ರು ಹೋಗ್ಲಿ, ಆಮೇಲೆ ಬರ್ತಾರೆ. ಅವ್ರು ಹೋದ ಮೇಲೆ ಇನ್ನು ಕರ್ಮಕ್ಕೆ ಬರೋದಾ? ಇನ್ನೊಂದು ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ರಿಷಬ್ ಸರ್ ಎಂತೆಲ್ಲ ಮಾಡಿ ಕರ್ಕೊಂಡು ಬಂದವರು ಗೊತ್ತುಂಟ? ಎಲ್ಲ ನನ್ನನ್ನೇ ನೋಡ್ತಾ ಇದ್ದಾರೆ. ನಿನ್ನನ್ನು ನೋಡ್ಲಿಕ್ಕೆ ಬಂದದ? ಎಲ್ಲಿ ರಿಷಬ್ ಶೆಟ್ಟಿ? ಎಲ್ಲಿ? ಇಲ್ಲಿ ಹಿಂದೆ ಇದ್ದಾರೆ, ಸುಮ್ಮನೆ ಗೊತ್ತ. ಮಾತಾಡ್ಬೇಡ. ರಂಗದಲ್ಲಿ ರಾಜ, ರಂಗದಲ್ಲಿ ರಾಜ. ನಿನಗೆ ಆಗ್ಲೇ ಹೇಳಿಕ್ ಆಗುದಿಲ್ಲ. ಎಂತಾಯ್ತು? ನಾನು ಲಂಗದಲ್ಲಿ ಅಲ್ಲ, ಕಚ್ಚೆಯಲ್ಲಿದ್ದೀನಿ. ಲಂಗ ಬೇಕಾ? ಲಂಗ ಬೇಕಾದ್ರೆ ಅಲ್ಲಿ ಡ್ಯಾನ್ಸ್ನವರು ಲಂಗ ಇದೆ, ಹಾಕೊಂಡ್ಬರ್ತಾರೆ. ಲಂಗ ಅಲ್ಲ, ರಂಗ. ರಂಗ ಸರಿ ಉಂಟು. ರಂಗಣ್ಣ ಲಂಗ. ರಾಜ ಗಾಂಭೀರ್ಯದಲ್ಲಿ ಆಚೆ ಈಚೆ ನಡಿ. ರಾಜ ಗಾಂಭೀರ್ಯ ಆಚೆ ಈಚೆ ನಡಿಯ. ಅವನ ಮನೆ ಟಾಯ್ಲೆಟ್ಗೆ ಹೋದಾಗ ರಾಜ ಗಾಂಭೀರ್ಯದಲ್ಲಿ ನಡಿಯ. ಹೀಗೆ ಹೋಗು ಹೋಗು ಹೋಗು, ಸೀದಾ ಹೋಗು. ನಿನ್ನ ಅಹಂಕಾರ ಎಲ್ಲ ಎಳಿಬೇಕು. ನಡಿ, ಆಚೆ ನಡಿ.
ಬಿಡ್ಲ ಬಿಡ್ಲ ಹ? ಬಿಡ್ಲ ಎಂತ ದಮ್ಮ ಬಿಡ್ಲ. ದಮ್ಮಗಟ್ಟಿ ಸಾಹಿತ್ಯ ಬಿಡು. ಅಮ್ಮ. ನಗು ನಗು ನಗು. ಅದಲ್ಲ, ಬೆಕ್ಕಿನ ನಗು ಅಲ್ಲ, ಅಟ್ಟಹಾಸ. ಹ? ಅಟ್ಟಹಾಸ. ಅಟ್ಟಕಾಸಿಲ್ಲ. ಅಯ್ಯೋ ಎನ್- ಅಟ್ಟಕಾಸಿಲ್ಲ. ಅಟ್ಟಹಾಸ ಇಲ್ಲ, ಅಟ್ಟಹಾಸ ಜೋರು ನಗ್ಲಿಕ್ಕೆ. ಹೇಗೆ ಚಳಿಗೂ ಜೋರು ನಗ್ತಿ. ನಗ. ನನ್ಗಾಗಲ್ಲ, ನಾನು ಮನೆಗೆ ಹೋಗ್ಬೇಕಾದ್ರೆ ನಗ್ತೇನೆ. ಮನೆಗೆ ಹೋಗೋ ಕರ್ಮಕ್ಕೆ ಈಗ ನಗು. ಜೋರು ನಗು. ಸೂಪರ್ ಸೂಪರ್. ಸೂಪರ್ ಸೂಪರ್. ಪರಿಚಯ ಹ್ಮ್. ಪರಿಚಯ. ನನ್ನ ಪರಿಚಯ ಇಲ್ಲ ಅಂದ್ರೆ ಕರ್ಕೊಂಡ್ ಬಂದಿದ್ದೆ ಯಾಕೆ? ಇನ್ನು ಪರಿಚಯ ಹೇಳ. ಹೇಗೆ? ನಾನು ಶ್ರೀ 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 ದೃಷ್ಟ ದಿಗ್ಗುನ್ನ ಮಹಾರಾಜ. ನಾನು ಸಿ 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 ನಾನು ಸಿ 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 ದೃಷ್ಟ ದಿಗ್ಗುನ್ನ ಮಹಾರಾಜ. ದಷ್ಟಪುಷ್ಟ ಮಹಾರಾಜ. ನೆಕ್ಸ್ಟ್ ಗೆಲು. ನನಗೆ 6 ರಾಜ್ಯದ ಕಪ್ಪ ಬರುತ್ತದೆ, ನನ್ನಲ್ಲಿ 8 ಆನೆಗಳಿವೆ, ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ಹ? ನನಗೆ 6 ರಾಜ್ಯದ ಕಪ್ಪ ಬರುತ್ತದೆ, 8 ಆನೆಗಳಿವೆ, ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ 6 ರಜೆ ದಪ್ಪ ಬರ್ತದೆ, ನನ್ನ ಹತ್ರ 8 ಆನೆ ಇದೆ, ನನ್ನ ಮೊಬೈಲ್ ಸೋರ್ತದೆ. ನನಗೆ 6 ರಾಜ್ಯದ ಕಪ್ಪ ಬರುತ್ತದೆ, 8 ಆನೆಗಳಿವೆ, ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ ಅವ ಹೇಳಿದ್ದೆಲ್ಲ ಇದೆ. ಯಾರಲ್ಲಿ ಯಾರಲ್ಲಿ? ಸುಧಾಕರ್ ಸರ್. ರಾಜ ಕರೀಲಿಕ? ಯಾರಲ್ಲಿ? ಯಾರು ಇಲ್ಲ ಇಲ್ಲಿ, ನಾನೊಬ್ಬನೇ ಇಲ್ಲಿ. ಆಗಲ್ಲಿ ಜೆ ಪಿ ಇಲ್ಲಿ. ಅದೆಂತ ಕಟ್ಟಿದ ಕೆಳಗೆ ಬಿಡ ಸಾವು. ಅವೊಂದು ಹೋಟೆಲ್ ಸಪ್ಲೈರ ಕರ್ದಾಗ ರಪ್ಪ ಬರ್ತಾನೆ ಹೀಗೆ. ಜೆಪಿ ಮತ್ತೆ ಮತ್ತೆ ಬರ್ಲಿಕ್ಕೆ ಮತ್ತೆ ಈಗಲ್ಲ. ಯಾರಲ್ಲಿ? ಯಾರಲ್ಲಿ? ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ? ನನ್ನ ಹುಡುಗ ಅಡಿಗೆ ತಯಾರು ಮಾಡಿದಾನ. ಬೇಗ ಮಾಡಕ್ಕೆ ಹೇಳ, ಹಸು ಆಗುತ್ತೆ. ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ? ಹುಡುಗ ತೊಡುಗೆ ಹಂಗಂದ್ರೆ ಡ್ರೆಸ್ ಡ್ರೆಸ್ ನನ್ನ ಡ್ರೆಸ್ ರೆಡಿ ಉಂಟಾ? ಉಂಟಂತೆ. ಯಾರಲ್ಲಿ? ಅನುಶ್ರೀಯಲ್ಲಿ. ಎಲ್ಲಿ? ರಾಜ ಕರೀಲಿಕ್ಕೆ. ಯಾರಲ್ಲಿ? 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 ನನ್ನ ಸೇನಾ ಪಡೆ ತಯಾರಾಗಿದೆ. ನನ್ನ ಸೇವಿಗೆ ವಡೆ ತಯಾರಾಗಿದ್ಯಾ? ನನಗೆ 2 ಪ್ಲೇಟ್ ಹೇಳು, ಹಸು ಆಗುತ್ತೆ. ಸೇಮಿಗೆ ವಡೆ ಅಲ್ಲ, ಸೇನಾ ಪಡೆ ತಯಾರಾಗಿದೆಯಾ? ಆಯ್ತು, ವಡೆ ಬೇಡ, ಸೇವಿಗೆ ಆದ್ರೆ ಹೇಳು. ಸೇನಾ ಪಡೆ మరి ಯುದ್ಧಕ್ಕೆ ದಂಡು ಹೋಗುದು. ಈಗ ಸೇನಾ ಪಡೆ. ನನ್ನ ಪಡೆಗಳು ತಯಾರಿದ್ಯಾರ? ಸೈನಿಕನ ಸ್ವರ, ಸೈನಿಕನ ಸ್ವರ. ರಾಜ, ಆಸ್ಥಾನದ ದಾಸಿ ಬಂದಿದ್ದಾಳೆ. ಯಾಕೆ ಒಬ್ಬ ಹೇಳುತ್ತೆ? ಇಲ್ಲೇ ಇದ್ದೀನಿ. ಆಸ್ಥಾನದ ಆಶಾ ಬಂದಿದ್ದಾಳೆ. ಎಂತಂತೆ? ಒಮ್ಮೆ ನಿಲ್ಸು. ಎಂತ ಹೇಳಿದವನು? ಒಮ್ಮೆ ಲೈಟ್ ಬಂದ್ ಮಾಡ್ತೀರಾ? ಲೈಟ್ ಬಂದ್ ಮಾಡೋದು ಬೇಡ. ಹಾಸನದ ಆಶಾ ಬಂದಿದ್ದಾಳೆ ಅಂತ. ಆಶಾ ಬಂದಿದ್ದಲ್ಲ, ಒಮ್ಮೆ ಮಾತಾಡಿ ಬರ್ತೇನೆ. ಆಸ್ಥಾನದ ದಾಸಿ ಬಂದಿದ್ದಾಳೆ. ದಾಸಿ ಬರ್ಲಿ, ದಾಸಿ ಬರ್ಲಿ. ದಾಸಿ ಆಮೇಲೆ ಬರ್ಲಿ, 1 ಪ್ಲೇಟ್ ದೋಸೆ ಬರ್ಲಿ. ತಿನ್ನುದಾಯ್ತು ನಿಮಗೆ. ದಾಸಿ ದಾಸಿನಿ ಕರಿಯ, ದಾಸಿ ದಾಸಿ. ಎಂತ ಎಷ್ಟೊತ್ತಿಗೆ ಬರೋದು? ನನ್ನನ್ನು ಬಿಟ್ಟು ಬಂದು ದೊಡ್ಡ ಜನ ಆಗುದು ಬೇಡ ಎಂತ ಮಾರಿ, ಕಾಲಿಗೆಲ್ಲ ಸಿಕ್ಕಟ್ಟು. ಅದ್ಯಾರ್ದು? ನಿನ್ನ ಅಮ್ಮಂದ ಲಂಗ? ಅದೆಲ್ಲ ಕೇಳಲಿಕ್ಕಿಲ್ಲ. ನಿನ್ಗೆ ಈಗ ಇದ್ದ ಅಗತ್ಯ ಉಂಟಾ? ನನಗೆ ಅಗತ್ಯ ಇಲ್ಲ, ನಿನ್ನ ಅಮ್ಮನಿಗೆ ಇದೆಯಲ್ಲ. ಬೆಚ್ಚದಲ್ಲಿ ಮಸೆಯುವನು, ಬೆಚ್ಚದಲ್ಲಿ ಮಸೆಯುವನು. ಬೆಚ್ಚ ಬೆಚ್ಚ ಮಸಾಲೆ, ಬೆಚ್ಚ ಮಸಾಲೆ. ದಾಸಿಯನ್ನು ನೋಡಿ ಬಿಸಿಯಲ್ಲಿ ನೋಡಿದ ಬೆಚ್ಚದಲ್ಲಿ ಹೀಗೆ. ನನ್ನನ್ನಲ್ಲ, ಅಲ್ಲಿ ಮಸಾಲೆ ನೀನಲ್ಲ ಕೊಡೋದು. ಅಲ್ಲಿ ನೋಡಿ ನೋಡು. ಡೈಲಾಗ್ ಗೊತ್ತು, ಡೈಲಾಗ್ ಗೊತ್ತುಂಟಲ್ಲ, ಡೈಲಾಗ್ ಗೊತ್ತುಂಟಲ್ಲ. ಗೊತ್ತುಂಟು ಗೊತ್ತುಂಟು. ಹೇಳು. ಸ್ವಲ್ಪ ಹೇಳಂತೆ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಅವ್ರಲ್ಲಿ ಬಂದಿಲ್ಲ, ರಕ್ಷಿತ್ ಶೆಟ್ರು ಸಿಕ್ಕಲ್ಲ. ರಿಷಬ್ ಶೆಟ್ರ್ ಆದಿತ್ತಾ? ರಕ್ಷಿಸಬೇಕಲ್ಲ, ರಕ್ಷಿಸಬೇಕಲ್ಲ, ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಸ್ಕಿಸಬೇಕು ಮಹಾರಾಜ, ರಸ್ಕಿಸಬೇಕು. ನನಗೆ ಇಲ್ಲಿ ದೋಸೆನೇ ಗೊತ್ತಿಲ್ಲ, ನಿನಗೆ ರಸ್ಕುಗಳು. ಅದೆಂತ ಮರ? ರಕ್ಷಿಸಬೇಕಲ್ವಾ, ರಕ್ಷಿಸಬೇಕು ಮಹಾರಾಜ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 3 ಸಲ.
ರಕ್ಷಿಸಬೇಕು ಮಹಾರಾಜ 3 ಸಲ. 3 ಸಲ ಹೇಳಲಿಕ್ಕ? ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು, ಆ ಸಲ 3 ಸಲ ಹೇಳಲಿಕ್ಕೆ 15 ಸಲ ಆಯ್ತು ಮರೆ. ಹೇಳು 3 ಸಲ ಹೇಳು, ನಾನು ಲೆಕ್ಕ ಮಾಡ್ತೇನೆ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 1 ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 2 ರಕ್ಷಿಸಬೇಕು ಮಹಾರಾಜ, 3. ರಾಜನ ಮುಖದಲ್ಲಿ ತುಚ್ಛ ಭಾವ. ಆಯ್ತು ಬಾ. ಎಂತ ಮಾಡಿದ? ಕಚ್ಚಿದೆ ಬಾವ, ಕಚ್ಚಿದೆ. ಯಾರ ಕಚ್ಚಲಿ ಕಲಿದು? ನೀವೆಲ್ಲ ಹೇಳಿದ್ದು ಕಚ್ಚು ಬಾವ ಅಂತ. ಕಚ್ಚು ಭಾವ ಅಲ್ಲ, ತುಚ್ಛ ಭಾವ. ಹಂಗಂದ್ರೆ ಹಂಗಂದ್ರೆ ಮುಖದಲ್ಲಿ ತಿರಸ್ಕಾರ ಭಾವ. ಭಾಸ್ಕರ ಬಾವ ತಿರಸ್ಕಾರ, ಕೇರ್ಲೆಸ್. ಹೋಗ ನೀನು ಹೋಗ, ಕಚ್ಚಿದ್ಯಾಕೆ? ಕಚ್ಚಿದವ ಹೇಳಿದಕ್ಕೆ ಕಚ್ಚಿದ, ಹಂಗೆ ಕಚ್ಚೋದಕ್ಕೆ ನಾವು ಹುಚ್ಚುನ. ಒಳಗೆ ಬಾ ಮತ್ತೆ. ಇದು ಕಾಲು ಬದಲು ಮಾಡ್ಬೋದಾ? ಮಾಡು ಮಾಡು. ಸುಸ್ತಾಗ್ತದೆ. ಡೈಲಾಗ್. ನನಗ ತಿಮ್ಮಿದ್ದಾಗಿ ನನ್ನ ಗರ್ಭ ಪಾತ್ರೆ ತುಂಬಿದೆ, ನಿಮ್ಮಿಂದಾಗಿ ನನ್ನ ಕಬ್ಬಿಣದ ಪಾತ್ರೆ ತುಂಬಿದೆ. ಏನ್ ಕಬ್ಬಿಣದ ಪಾತ್ರೆಯಲ್ಲಿ ಅವನು ಉಳ್ಳಾಗಡ್ಡಿ ಬಜ್ಜಿ ಮಾಡ್ತಾ ಇದ್ಲ? ಕಬ್ಬಿಣದ ಪಾತ್ರೆ ಅಲ್ಲ, ಗರ್ಭ ಪಾತ್ರೆ ತುಂಬಿದೆ. ಆ ಪಾತ್ರೆ ಕೂಡ ತುಂಬಿ ತುಳುಕಿದೆ. ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು. ಅದರಲ್ಲಿ ನೀವು ಮಾಡಿದ ಆಪವನ್ನು ನೀವೇ ತಿನ್ನಬೇಕು. ಆಪನ ಗೋಳಿ ಬಜೆಯ? ಸಾರಿ, ಗೋಲಿ ಬಜೆಯ? ಏಯ್, ಅದರಲ್ಲಿ ಮಾಡಿದ ಗೋಲಿ ಬಜೆ. ಪಾಪ ಗೋಲಿ ಬಜೆ ಅಲ್ಲ, ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು. ಅದನ್ನೆಲ್ಲ ನೀವೇ ತಿನ್ನಬೇಕು. ಈಗ ಎಮೋಷನಲ್ ಡೈಲಾಗ್, ಎಮೋಷನ್. ಈಗ ನೀನು ಎಮೋಷನ್, ಈಗ ಮೋಷನ್ ಬರ್ಬೇಕು. ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಗುಸು ಕೂಗುತ್ತಿದೆ. ಅಯ್ಯೋ ಕೂಗುದೆ. ಅವಳಿಗಿಂತ ನಿನಗೆ ಮಾಡ್ಬೋದಿತ್ತು. ಆ ಮೀಸೆ ತೆಗೆದು, ಆ ಮೀಸೆ ತೆಗೆದ್ರು ನೋಡೋರು ಬೇಕಲ್ಲ. ಹೇಳ ಎಮೋಷನಲ್ ಡೈಲಾಗ್. ನಿಮ್ಮಿಂದಾಗಿ. ಗೊತ್ತಾಯ್ತು. ನಿನ್ನಿಂದಾಗಿ ಅವನ ಹಟ್ಟಿಯಲ್ಲಿ ಹಸುಗೂಸು ಕೂಗುತ್ತಿದೆ. ಅದಕ್ಕೆ ಸ್ವಲ್ಪ ಹುಲ್ಲಾಕಿ ಬಾ. ಹೋಗ. ಹಟ್ಟಿಯಲ್ಲಿ ಹಸು ಕೂಗುದಲ್ಲ, ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ. ನಿನ್ನಿಂದಾಗಿ ಅವನ ಹೊಟ್ಟೆಯಲ್ಲಿ ಕೂಸು ಕೂಗುತ್ತದೆ. ಸರಿ ಅಲ್ಲ? ಈ ಕೂಗ್ಲಿ ಮಾರ. ಕೂಗ್ಲಿ ಕೂಗ್ಲಿ. ಹೊಟ್ಟೆಯಲ್ಲಿ ಕೂಗಿದ್ರೆ ಕೇಳ್ತದ ಮರೆ, ಕೂಗಿತು ಅಂತ ಅನ್ಕೋ. ಸಾಯಿಲ್ ಬಿಡು. ರಾಜನಿ ಗರ್ವ. ಸೊಂಟ ಕೈಡಿ. ನಿನ್ನ ಸೊಂಟ ಕೈ ಹಿಡಿಯ? ನನಗೆ ಕಚಗುಲಿಂಡು ಗೊತ್ತುಂಟು, ಅವನಿಗೆ ಬಂದು ಅಲ್ಲಿ ಹಿಡಿದು. ರಾಜನಿ ಆಚೆ ನೋಡು. ಗರ್ವ, ಫುಲ್ ಗರ್ವ. ಕಟ್ಟು ಕತೆಯನ್ನು ಕಟ್ಟಿ ನಾಚಿ ಕೆಟ್ಟಿ ಬದುಕುವವರು ನೀವು. ಕಟ್ಟು. ಅದ್ರಲ್ಲಿ ಎಷ್ಟು ಕಟ್ಟಿದೆ? ಕಟ್ಟು ಸ್ವಲ್ಪ ಸಣ್ಣದು ಮಾಡು. ಹೇಳು. ಕಟ್ಟು ಕತೆಯನ್ನು ಕಟ್ಟಿ ನಾಚಿ ಕೆಟ್ಟಿ ಬದುಕುವವರು ನೀವು. ದಮ್ಮು ಕಟ್ಟಿ ಹೇಳಿದೆಲ್ಲ ಹಾಗೆ ಬದುಕುವವರು ನೀವು. ಅಳುತ್ತಾ ಹೋಗು. ನೀನಿಲ್ಲಿ ರಾಜ ಎಲ್ಲಿ ಹೋಗುದಾ? ನೀ ಬಾರ ಇಲ್ಲಿ. ಇವ ದಾಸಿ ಹೋಗ್ಲಿಕ್ಕೆ, ಸೌಪರ್ಣಿಕ ನೀನ್ ಹೋಗು. ನೀನ್ ಅಳುತ್ತಾ ಹೋಗ್ಲಿಕ್ಕೆ. ನಗು. ನೀನೆಂತ ಸಾವು ನಗುದು ಹೋಗುವವಳು ನೀನು. ಹೋಗು, ಅಳುತ್ತಾ ಹೋಗುದು. ಇವನ್ ನಗ್ಲಿಕ್ಕೆ ನೀವು ಹೋದ ಖುಷಿಯಲ್ಲಿ. ರಾಜನ ಮುಖದಲ್ಲಿ ಗೆದ್ದ ಭಾವ. ಎಂತ ಭಾವ? ಗೆದ್ದ ಭಾವ, ವಿನ್ನಾದ ಖುಷಿಯ. ಎಂತ ಕಬಡ್ಡಿಯಲ್ಲಿ ವಿನ್ನಾದ ಮಾರಿ. ಅಪ್ಪ ಬರ್ಲಿ. ಅವ್ರು ಬರುದಿಲ್ಲ. ಅಪ್ಪನಿಗೆ ಕೆಲಸ ಇದೆ ಮನೆಯಲ್ಲಿ. ನನ್ನನ್ನು ಕಳಿಸಿದ್ದೇ ಕಷ್ಟದಲ್ಲಿ ಅವರು. ನಿನ್ನ ಅಪ್ಪ ಎಂತ ಮಾಡ್ಲಿಕ್ಕೆ ಇಲ್ಲಿ ಉತ್ಸವದಲ್ಲಿ ಕಸ ಇಕ್ಲಿಕ್ಕೆ ಬಂದು ಅವ ಬಿಜ್ಜಲವೇ ಬರ್ಲಿಕ್ಕೆ. ಸೌಪರ್ಣಿಕ ಅಪ್ಪ ಅವನ ನೋಡಿ ಏನ್ ನೋಡ್ದ ಅವಳದು. ಬಿಜ್ಜಲ ಈಗ ಬರ್ಲಿಕ್ಕೆ ನಿಂಗೆ. ಬಂದ್ರು, ಸಂತೆಗೆ ಬಂದಂಗ ಬಂದ್ರು ಇಬ್ರು. ಅವಳು ಸೌಪರ್ಣಿಕೆ ಮತ್ತೆ ಬರ್ಲಿಕ್ಕೆ ಚೊಂಬುಟ್ಟಿ. ಅವಳು ಸೌಪರ್ಣಿಕೆ ನೀನಲ್ಲ, ನೀನು ಹೋಗು ಮತ್ತೆ ಬರ್ಲಿಕ್ಕೆ. ನನಗೆ ಈ ಒಂದು ಖುಷಿ ಆಗುದು. ಅವನು ಖುಷಿ ಆಗ್ತದೆ. ಪ್ರಾಕ್ಟೀಸ್ ಅಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಟಕ ಹೇಳುದು ಡೈಲಾಗ್. ಅವನು ಖುಷಿ ಆಗ್ತದೆ. ಹಾಗಾದ್ರೆ ಅವನೇ ಮಾಡ್ಲಿ, ನಾನು ಒಳಗಿದ್ದೇನೆ. ಡೈಲಾಗ್ ಗೊತ್ತುಂಟಲ್ಲ? ಏನು ಗೊತ್ತಿಲ್ಲ ಅದು. ಹೇಳು ಡೈಲಾಗ್ ಹೇಳು. ಫಸ್ಟ್ ಡೈಲಾಗ್. ಇನ್ನು ದಮ್ಮು ಕಟ್ಟು. ಪ್ರಣಮಂ ಮಹಾರಾಜ, ಪ್ರಣಮಂ. ಟಕ ಅಲ್ಲಿ ಮಾತ್ರ, ಇಲ್ಲಿಲ್ಲ. ಎಲ್ಲಿ ಪ್ರಸಾದ್ ತಂದ್ಯಾ? ಯಾವುದು? ಗಣವ ಮದ್ದು. ಮತ್ತೆ ಎಂತ ಗಣವಮ ಅಲ್ಲ, ಪ್ರಣಮಂ ಮಹಾರಾಜ, ಪ್ರಣಮಂ. ಹಂಗಂದ್ರೆ ಮೊದಲು ಅವ್ರು ನಮಸ್ಕಾರ ಹಾಗೆ ಹೇಳ್ತಿದ್ದರು. ನಮಸ್ಕಾರ. ಎಂತ ಚಳಿ ಅಲ್ಲ. ಹೌದು. ನನಗೆ ಹಾಕ್ಬೇಕಾದನ್ನ ಅವ ಹಾಕಿ ನನಗೆ ನೋಡಿ ಅರೆ ಬೆತ್ತಲೆ ಮಾಡಿ. ಚಳಿ ಆಗ್ತದ. ನೀವೆಂತ ಉತ್ಸವಕ್ಕೆ ಬಂದ್ರೆ ಈಗ ನಮಸ್ಕಾರ ಅಂತ ಹೇಳಿಕ್ಕೆ?
ನೀನು ಸಿಟ್ಟಲ್ಲಿ ಗರ್ವದಲ್ಲಿದ್ದೆ ನೀನು ಸಹ. ಹಾ, ಗರ್ವದಲ್ಲಿ ಮೀಸೆ ಮೂಗೊಳಗೋದಿತ್ತು. ನೆಕ್ಸ್ಟ್ ಎಲ್ಲ ಗೊತ್ತುಂಟಾ? ಅದೇ ಗೊತ್ತಿರೋದು ನನಗೆ. ಅದು ಹೇಳು. ಹೇ ದೃಷ್ಟ ದಿಗ್ಗುಣ್ಣ ಮಹಾರಾಜ. ಏ ಅದು ನಾನು ಹೇಳಿದ್ದೇನೆ, ಮೆಕ್ಕಿದ್ದೇಳು ಏ ಬರ್ಲಿ. ಏ ಇಲ್ಲ, ಆಗುದಿಲ್ಲ. ಅವ ಜೆಟ್ವರೆಗೂ ಬಂದಾಗ ನನ್ನನ್ನು ಎಬ್ಬಿಸು, ನಾನು ಮಲಗಿರ್ತೀನಿ. ಅವ ಬರೀ ಎಲ್ಲೇ ಇದ್ದಾನವ. ಹೇ ದೃಷ್ಟ ದಿಗ್ಗುಣ್ಣ ಮಹಾರಾಜ. ಏ ಡಂಕನಕ್ ಮಹಾರಾಜ. ನಾನು ಹೇಳಿಲ್ಲ ಅದು ಕಷ್ಟ ಆಗುತ್ತೆ ಅಂತ. ನಾನು ನನ್ನ ಹೆಸರು ಹೇಳಿದ್ದೆ, ಎಂತ ಆಗುತ್ತೆ. ಏ ದೀಪಕ್ ಮಹಾರಾಜ. ಆಯ್ತು, ನೆಕ್ಸ್ಟ್ ಎಲ್ಲ ಹೇಳು. ಹಾ, ಅದು ಗೊತ್ತುಂಟಲ್ಲ? ಅದೇ ಹೇಳು. 6 ತಿಂಗಳಿಂದ ನಿಮ್ಮ ಮೊಬೈಲ್ ಶಾಪ್ ಅಲ್ಲಿ ಇತ್ತ ನನ್ನ ಗೊತ್ತಾಯ್ತು. 3 ತಿಂಗಳ. ಗೊತ್ತಾಯ್ತು. ಗೊತ್ತಾಯ್ತಾ? ಅದು ಹೇಳು. 6 ತಿಂಗಳಿಂದ ನಿಮ್ಮ ಮೊಬೈಲ್ ಶೋರೂಮ್ ಇದ್ದ ನನ್ನ ಮಗಳನ್ನು 13 ತಿಂಗಳ ಗರ್ಭವತಿ ಮಾಡಿದ ನಿಮ್ಮನ್ನು ಬಿಡಲಾರೆ. 13 ತಿಂಗಳು ಅಂದ್ರೆ ಹೊಟ್ಟೆ ಎಷ್ಟು ದೊಡ್ಡದಾಗಿರ್ಬೋದು. ಅವಳಿಗೆ 2 ಸೀಮಂತ ಮಾಡಬೇಕಾಗತ್ತೆ. ಎಂತ ಹೆರಿಗೆಗೆ ಅಂತ JCB ಅಲ್ಲಿ ತಗೊಂಡು ಹೋಗುದಾ? 13. ಓ ಮಾರಿ, 13 ತಿಂಗಳಲ್ಲ, 3 ತಿಂಗಳು. ಓ ಮಾರಿ, 13 ತಿಂಗಳಲ್ಲ, 3 ತಿಂಗಳು. ನೆಕ್ಸ್ಟ್ ಎಲ್ಲ ಹೇಳು. ಹಾ, ನೆಕ್ಸ್ಟ್ ಇಲ್ಲ ಹೇಳು. ಮೇಲೆ ಇಟ್ರೆ ಕಾಗೆ ಕೊಂಡೋಗುತ್ತೆ, ಕೆಳಗಿಟ್ರೆ ಇಳಿ ಕೊಂಡೋಗುತ್ತೆ ಅಂತ ನಾಡಲ್ಲಿ ಪ್ರೀತಿಯಿಂದ ಸಾಕಿದೆ. ಎಲ್ಲ ಒಮ್ಮೆಗೆ ಹೇಳಿದ. ಎಲ್ಲ ಇವತ್ತೇ ಮುಗಿಸ್ಲಿಕ್ಕೆ, ನಾಳೆಗಿಲ್ಲ. ಹೇಳು. ಮೇಲೆ ಇಟ್ಟರೆ ಇದು ಕೊಂಡೋಗುತ್ತೆ, ಅದು ಕೊಂಡೋಗುತ್ತೆ ಅಂತ ಗೂಡಲ್ಲಿ ಸಾಕಿದ. ಎಂತ ಗೂಡಲ್ಲಿ ನಾಯಿ ಮರಿ ಸಾಕುದ? ಗೂಡಲ್ಲ, ನಾಡು ನಾಡು ಡು 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 ನಾಡು 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 ಡು ಡು ನಾಡಲ್ಲಿ ಸಾಕಿದ. ನಿಷೇಧ ನಾಯಿ ಬೊಗಳೋದು. ಇಷ್ಟೆಲ್ಲ ಮಾಡಿದೆಯಲ್ಲ, ನಿನ್ನನ್ನು ನಾನು ಬಿಡಲಾರೆ. ನಿನ್ನನ್ನು ನಾನು ಬಿಡಲಾರೆ. ಹಾರಿ ಬೀಳುವನು. ಹಾರಿ ಬೀಳುವನು. ಎಲ್ಲಿ ಹಾರಿ ಬಿಡದ? ಅವನ ಮೇಲೆ ಹೀಗಿಡಲಿಕ್ಕೆ ಅಟ್ಯಾಕ್ ಮಾಡುದು. ರಾಜನಿಗೆ ಮರ್ಯಾದಿಲ್ವೇನಾ? ಮಂಗ ಹಾರ್ದಂಗ ಹಾರ್ತಾನವ. ಈಗ ರಾಜನಿಗೆ 5 ನಿಮಿಷ ವಿಶ್ರಾಂತಿ. ನನ್ನ ಸೇವಕಿಯಲ್ಲಿ ನಿಮ್ಮ ಸೇವೆ ಎದುರು ಕೂತಿದ್ದಾಳೆ. ಈ ರೀತಿ ಮಾಡಿ ನಿನ್ನನ್ನು ಬಿಡಲಾರೆ. ನಿನ್ನನ್ನು ಬಿಡಲಾರೆ. ಕಾಲರ್ ಇಡಿ. ಕಾಲರ್ ಇಡಿ. ಯಾರ ಕಾಲರ್ ಇಡಿ? ಇದು ಮರ ಅವನ ಕಾಲರ್ ಇಡಿಯಾ? ಅದರಲ್ಲಿ ಕಾಲರ್ ಇಲ್ಲಿಂಟು. ಕಾಲರ್ ಇಡಿ. ಮೆಲ್ಲ ಇಡಿ ಮಾರೆ, ಅದ್ರ ಬಾಡಿಗೆ ಕೊಟ್ಟಿಲ್ಲ. ಹೇ ಬಿಚ್ಚಲ ದೇವ. ಏ ಬಚ್ಚಾಲಿ ದೇವ. ನಾನಿಲ್ಲ. ಯಾಕೆ? ನಾನು ಮೊದಲೇ ಹೇಳಿದ್ದೇನೆ. ಎಂತ? ಎಲ್ಲ ಜನರು ಇದ್ರು ನನ್ನ ಅಡ್ಡ ಹೆಸರು ಕರಿಬಾರ್ದು ಅಂತ. ಎಂತ ನಿನ್ನ ಅಡ್ಡ ಹೆಸರು? ಬಚ್ಚಾಲಿ. ಬಚ್ಚಲಿ ದೇವಲ್ಲ, ಬಿಜ್ಜಲ ದೇವ. ಏ ಬಿಜ್ಜಲ ದೇವ. ಹೇ ಬಿಜ್ಜಲ ದೇವ. ಏ ನೀ ಬಿಚ್ಚುತ್ತಿ ದೇವ. ಇದು ನಮ್ಮ ಬಿಚ್ಚಲಿ ದೇವ. ಅದು ಮತ್ತೆ ಬಿಚ್ಚಬಹುದಾ? ಅವ ಕಟ್ಟಿದನು. ಹೇ ಬಿಚ್ಚಲ ದೇವ. ಏ ಬಿಚ್ಚಲ ದೇವ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ, ಇಲ್ಲದ ಗರ್ಭವ ಉಂಟು ಅಂತ ಹೇಳಿ ಒಬ್ನಿಗೆ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ನೀ ಹೇಳು. ಅಲ್ಲ, ನನಗೆ ಆಗ್ಲಿಂದ ಸಿಕ್ಕಿದೆ, ನೀನು ಹೇಳು. ನೀನು ಎಂತ ಸ್ವಲ್ಪ ಇದ್ದಿದ್ದಲ್ಲ, ನೀನು ಹೇಳು. ನಿನ್ನ ಡೈಲಾಗ್ ಅದು. ಅವನು ಸ್ವಲ್ಪ ಇದ್ದಿದ್ದಾನ. ನಿನ್ನ ಡೈಲಾಗ ಎಲ್ಲ ನನಗೆ ಬರ್ತಿದ್ದು ಮಾರಿ. ನೀನಲ್ಲ ರಾಜ. ನನಗೆ ಬೆಳತ್ತು. ನೀನು ಹೇಳು. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಜೋಶಲ್ಲಿ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಜೋಶಲ್ಲಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಒಂದು ಎನರ್ಜಿ ಬೇಕಾ ಹೇಳುವಾಗ? ಎನರ್ಜಿ ಬೇಕು. ಉಂಟಾ ಎಂತಾದ್ರು? ಮುಕ್ತು ಹೇಳುವ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಜಿಂದಾಬಾದ್ ಜಿಂದಾಬಾದ್. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ನೀನು ಬಾ, ಜನ ಜಾಸ್ತಿ. ಪಾರ್ಟಿ ಮೆರವಣಿಗೆ ಹೋಗುದ ಮಾರಿಗಳೇ. ಅವು ಎಂತ ಜಿಂಜಾಬಾ ಅವಳದು? ಹೋಟೆಲ್ ತುಂಬಿಸ್ಕೊಂಡು ಬಂದಿದ್ದಾರೆ, ಮತ್ತೆ ಜಿಂದಾಬಾ. ಎಲ್ಲಿ ತುಂಬಿಸಿನ? ನೀವು ಮತ್ತೆ ಬರ್ಲಿಕ್ಕೆ ಹೋಗ. ಆಚೆ ಕೆಟ್ಟವಳು. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ ನನ್ನನ್ನು ಮಂಗ ಮಾಡುವೆಯಾ? ನೀನನ್ನು ಮಂಗ ಮಾಡಿದ್ನಾ? ಅಲ್ಲಿ ಹೇಳಲಿಕ್ಕೆ ಡೈಲಾಗ್. ಅಲ್ಲಿ ನನ್ನನ್ನು ಮಂಗ ಮಾಡಿದ್ಯಾ? ನಿನ್ನನ್ನು ನಾನು ಬಿಡಲಾರೆ. ಎಂತ ಮಾಡ್ತೀಯಾ? ಅಲ್ಲಿ ಹೇಳಲಿಕ್ಕೆ ನಿನ್ನ ಅವನ ಹತ್ರ ಹೇಳಲಿಕ್ಕೆ ನಿನ್ನನ್ನು ನಾನು ಬಿಡಲಾರೆ. ನಿನ್ನನ್ನು ಬಿಡಲಾರೆ. ಕತ್ತಿ ಹಾಕು. ಕತ್ತಿ ಹಾಕು.
ಕತ್ತಿ ಯಾಕ? ಕತ್ತಿ ಹಾಕು ಮಾರೆ, ನನ್ನನ್ನೊಮ್ಮೆ ಸಾಯಿಸು ಮಾರೆ, ನಾನು ಹೋಗ್ತೀನಿ, ಇಲ್ಲಾಂದ್ರೆ ಅಲ್ಲಿ ನನ್ನ ಸಾಯಿಸ್ತಾರೆ. ಓ ಅರ್ಜೆಂಟ್ ಇದೆ ಮಾರೆ, ಮತ್ತೆ ನನಗೆ ಬಾಡಿ ತೆಗಿದಿಲ್ಲ, ಒಮ್ಮೆ ಸಾಯಿಸು ಮಾರೆ. ಓ ಎಲ್ಲಿದ್ದು ಕತ್ತಿ? ನೀನು ಅದ್ರಲ್ಲಿ ಕೈಯಲ್ಲಿದ್ದಿಲ್ಲ, ಅದ್ರಲ್ಲಿ ತಲೆಗೆ ಬಡಿ, ನಾನು ಸಾಯ್ತೀನಿ. ಇಲ್ಲ ದೊಡ್ಡ ಸಾಯಿಸ್ತಾನೆ ಈಗ. ಕತ್ತಿ ಹಾಕೋರಿ. ಕತ್ತಿ ಎಲ್ಲಿ ಉಂಟಾ? ಇಲ್ಲ, ನಾನು ಚಾ ಕುಡಿಬೇಕಾದ್ರೆ ನಿನ್ನ ಹತ್ರ ಕೊಟ್ಟಿದ್ದೆಲ್ಲ, ಎಲ್ಲ ಇದ್ದದ್ದು. ನಾನು ಗೋಳಿ ಬಜಿ ತಿನ್ಬೇಕಾದ್ರೆ ನಿನ್ನ ಹತ್ರ ಕೊಟ್ಟೆ. ಗೋಳಿ ಬಜ್ಜಿ ನಾನು ಕೈಯಲ್ಲಿ ತಿಂದಿದ್ದು, ಕತ್ತಿಯಲ್ಲಿ ನೀವು ತಿನ್ನೋದು ಅದು. ಎಲ್ಲಿಟ್ಟ ಕತ್ತಿ? ಯಾವ ಕೊಟ್ಟದು? ಒಂದು ನಿಮಿಷ ನೀವು ಮಾತಾಡಿ. ಇಲ್ಲದಾಗ ಮರ್ತೋಗೋದು ಬೇಡ ಅಂತ ನಾನೇ ತಂದಿಟ್ಟು ನನ್ಗೆ ಮರ್ತೋಗಿದೆ ಮರ. ಕತ್ತಿ ಕತ್ತಿ ಹಾಕು. ನಿಮ್ ದೊಡ್ಡಪ್ಪ ಆಯ್ತು ದೊಡ್ಡಪ್ಪ. ಕತ್ತಿ 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 ಹಾಕು. ಕತ್ತಿ ಹಾಕಿ ಅವನಿಗೆ ಹಾಕ ಕತ್ತಿ. ಅವನಿಗೆ ಹಾಕಿದೆ, ಹೊಟ್ಟೆಗೆ ಹಾಕು ಮಾರ. ಹೊಟ್ಟೆಗೆ ಹಾಕು ಮೊದಲು, ಏನಾದ್ರು ಹೊಟ್ಟೆಗೆ ಹಾಕು. ಜೇಬೆಂತ ಹುಡುಗ. ಹೊಟ್ಟೆಯಲ್ಲಿ ಜೇಬಿಲ್ಲ. ಹೊಟ್ಟೆಗೆ ಹಾಕು, ಅದು ತೆಗು. ಕ್ಯಾಪ್ ತೆಗಿ, ಕ್ಯಾಪ್ ತೆಗಿ, ಕ್ಯಾಪ್ ತೆಗಿಯ. ಅದು ಕವರ್ ತೆಗಿ ಅದರದ್ದು. ಎರಡೆರಡು ತಗೋ, ನೀನನ್ನು ಸಾಯಿಸು, ನಾನು ನಿನ್ನ ಸಾಯಿಸ್ತೀನಿ. ಇಬ್ರು ಸತ್ರ ನಾಟಕ ಬೇಗ ಮುಗಿತದಲ್ಲ. ಅವ ಹಾಕ್ಲಿಕ್ಕೆ ನೀನು ಮಾತ್ರ ಹಾಕ್ಲಿಕ್ಕೆ, ಅದು ಕತ್ತಿ ಅಲ್ಲ. ಬಾ, ಇದು ಒಳಗೋಗಿ ಹೊರಗೆ ಬರ್ತದ ಅಂತ. ಮರಿ ತೆಗಿಬೇಡ. ಹಾಕು ಬೇಗ. ಅಯ್ಯೋ ಸತ್ತು ಬೀಳುವ. ಅಯ್ಯೋ ಸತ್ತು ಬಿದ್ದೆ. ಯಾರು ನೀನು ಚುಚ್ಚಿ ನೀನು ಹೇಗೆ ಸಾಯುದು ಮಾರ? ಮಾರಿ ಎಬ್ಬಿಸವನನ್ನು. ನೀನಂತ ಅಲ್ಲಾಡಿಸುದ? ಎಬ್ಬಿಸವನನ್ನು. ಮತ್ತೆ ಬದುಕಿದೆ. ನೀನ್ ಸಾಯ್ಲಿಕ್ಕೆ. ಅಯ್ಯೋ ಅಯ್ಯೋ. ನಾಚಿಯಲ್ಲಿ ಸತ್ತಿದ್ದವ ಯಾರಲ್ಲಿ? ಅಲ್ಲಿ ವಿಜಯ್ ಪ್ರಕಾಶ್ ಸರ್. ನೀನ್ ರಾಜ ಕರೀಲಿಕ್ಕೆ ಯಾರಲ್ಲಿ? ಯಾರಲ್ಲಿ? ಈ ಸತ್ತ ಹೆಣವನ್ನು ಕೊಂಡು ಹೋಗಿ. ಈ ಸತ್ತ ಹೆಣ ಹೋಯ್ತಾ ಹೇಳದೆ? ನೀನ್ ಇಲ್ಲೆಂತ ಮಾಡುದ? ನೀ ಇಲ್ಲೆಂತ ಮಾಡುದು? ಅಲ್ಲಿ ಸಾಯ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅಲ್ಲಿ ಇರು ಎಂಟು ಸತ್ತವ್ರಿಗೆ ಇರುವ ಖರ್ಚದ ಮಾರಿ ಸಾಯ. ಅಯ್ಯೋ ಅಯ್ಯೋ. ಯಾರಲ್ಲಿ? ಈ ಸತ್ತ ಹೆಣವನ್ನು ಕೊಂಡು ಹೋಗಿ. ಈ ಸತ್ತ ಹೆಣವನ್ನು ಅಲ್ಲಿ ಯಾರಿಲ್ಲ, ನೀನೇ ತಗೊಂಡು ಹೋಗ. ದಾಸಿ ಬಾ, ದಾಸಿ ಸೌಪರ್ಣಿಕೆ ಆಚೆ ಮತ್ತೆ ನೋಡು ಬರುತ್ತೀವ. ಡೈಲಾಗ್ ಗೊತ್ತುಂಟಲ್ಲ? ಗೊತ್ತುಂಟು. ಹಾ ಹೇಳಂತೆ. ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು. ಆಗತ್ತೆ. ನಾಯಿ ಕೇಳಲು ಬಂದ ನನ್ನ ತಂದೆಯನ್ನು. ನಮ್ಮ ನಾಯಿ ಮರಿಯಾಕಿದ್ದು ಗೊತ್ತೈತೆ. ನಾಯಿ ಅಲ್ಲ, ನ್ಯಾಯ ನ್ಯಾಯ ನ್ಯಾ ನ್ಯಾ ನ್ಯಾ. ನಾಯಿ ಮರಿ ಹಾಲು ಕುಡಿಯೋದು. ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು. ಅದನ್ನೆಲ್ಲ ಕೇಳಕ್ ಬಂದಿರೋ ನನ್ನ ತಂದೆಯನ್ನು ಇಲ್ಲೊಮ್ಮೆ ಸಾಯಿಸಿ ಅಲ್ಲಿ ಇರುವೆ ಕಚ್ಚಿತು ಅಂತ ಇಲ್ಲಿ ಬಂದು ಮಲ್ಕೊಂಡಿರೋ. ಮಲಗಿದ್ದಲ್ಲ, ಸತ್ತ. ಇಲ್ಲಿ ಬಂದು ಸತ್ತಿರೋ ನನ್ನ ತಂದೆಯನ್ನು ಸಾಯಿಸ್ತಾನೆ. ನಾನು ಬಿಡಲ್ಲ. ನಿನ್ನನ್ನು ನಾನು ಬಿಡಲ್ಲ. ನಿನ್ನನ್ನು ಬಿಡೋದೇ ಇಲ್ಲ. ಹಿಡಿಲಿಕ್ಕಿಲ್ಲ. ಹಿಡಿಲಿಕ್ಕಿಲ್ಲ ಅಂದ್ರೆ ಬಿಡುದಿಲ್ಲ. ಹಿಡಿಲಿಕ್ಕಿಲ್ಲ. ಇಲ್ಲ, ಹಿಡಿಲಿಕ್ಕುಂಟು. ರಾಜನಿಗೆ ಹಿಡಿಲಿಕ್ಕುಂಟು. ರಾಜನಿಗೆ ಅಷ್ಟು ಸ್ವತಂತ್ರ ಇಲ್ಲ ಅಂದ್ರೆ ಕರ್ಮದ ರಾಜನ. ಹಿಡಿಲಿಕ್ಕಿಲ್ಲ ಮಾರ. ಹಿಡಿಲಿಕ್ಕುಂಟು, ಅದು ನಿನಗೆ ಗೊತ್ತಿಲ್ಲ. ನೀನು ಹೋಗು, ನಿಂದು ಸಾಕು, ನೀನು ಹೋಗು. ನಿನ್ನ ಮೇಲೆ ಅಪವಾದ ಹಾಕಿದ್ದಾರೆ. ಬೇಡ, ಅಪವಾದ ತೆಗೆದೆ. ನಿಂದು ಸಾಕು, ನೀನು ಹೋಗು. ನಿನ್ನನ್ನು ಗಡಿಪಾರು ಮಾಡ್ತೇನೆ ನಾನು. ಹೋಗು. ನೀನು ಹೊಟ್ಟೆಗೆ ಚಲ್, ನೀನು ಬರ್ದಿಲ್ಲ ಅದ್ರಲ್ಲಿ ಬರಿ ರಾಜ 2 ಸಲ ಗಟ್ಟಿಯಾಗಿ ಹಿಡಿಯುವುದು ಅಂತ ಬರಿ. ಹಿಡಿಲಿಕ್ಕಿಲ್ಲ ಬಾಚೆ. ಹೊಟ್ಟೆಗೆ ಚಲ್ ಸಾಯ್ತು. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಅವನು ನಿಜವಾಗ್ಲೂ ಸಾಯಿಸಿದ್ರೆ ಏನು? ಎಷ್ಟು ಸಲ ಜೀವ ಆಗ್ತದೆ ಅದು? ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಈಗ ಕಾಮಿಡಿ. ನನಗೆ ಮೋಸ ಮಾಡುವೆಯಾ? ನಿಮ್ಗೆ ಮೋಸ ಮಾಡಿದ್ನ? ಅಲ್ಲಿ ಅವಳಿಗೆ ಹೇಳಲಿಕ್ಕೆ. ನಿಮಗೆ ಮೋಸ ಮಾಡಿದ್ನ? ಸತ್ಯ ಹೇಳು. ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ನಿನ್ನ ಗರ್ಭ ಕಾರಣ ಯಾರು? ಸತ್ಯ ಹೇಳು. ಅದವನು. ನೀನಂತೆ ನಾಟಕ ಮುಗೀತು, ಹೋಗ. ನಾನೆಂತದ? ಮತ್ತೆ ನೀನಲ್ಲ ಬರ್ಕೊಟ್ಟಿದ್ದು. ಡೈಲಾಗ್ ಮಾತ್ರ ಬರ್ತದದ್ದು. ಅಷ್ಟೇ ಆಗಿರೋದು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ನಿನ್ನ ಗರ್ಭ ಕಾರಣ ಯಾರು? ಸತ್ಯ ಹೇಳು. ಶೇಕ್ ಮಾಡು. ಶೇಕ್ ಮಾಡು. ಎಂತ ಗರ್ಭನ? ಶೇಕ್ ಮಾಡ.
ಶೇಕ್ ಮಾಡು. ಹಾಗೆಲ್ಲ ಸೊಂಟಕ್ಕೆ ಅಲ್ಲಿ ಭುಜ ಭುಜ ಮೇಲೆ ಮೇಲೆ ನಿನ್ನಲ್ಲ ಅವಳ್ದು ಭುಜ ಕೈ ಇಡಿ, ಎರಡು ಕೈ ಹೀಗೆ ಸತ್ಯ ಹೇಳು, ನಿನ್ನ ಗರ್ಭ ಕಾಣಿ. ಅದೆಂತ ಗಿಟ್ಟದ ಅಲ್ಲಿ ದಿಂಬಿತ್ತಲ್ಲ ಅಲ್ಲಿ. ಆಯ್ತು, ಹೆರಿಗೆ ಆಯ್ತು. ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಲು. ಎಲ್ಲಿ ಇನ್ನೆಲ್ಲಿ ಮತ್ತೆ ಹೆರಿಗೆ ಆದ್ಮೇಲೆ ಹೋಗು, ಅಡ್ಮಿಟ್ ಆಗಿ ಹೋಗು. ಲಾಸ್ಟ್ ಎರಡೇ ಲಾಸ್ಟ್. ಅಲ್ಲಿ ಹೆರಿಗೆ ಆಯ್ತಲ್ಲ, ಇನ್ನೆಂತ ನಿಂತು ಹೋಗು ಸೀದಾ. ನಮ್ಮ ಸುಮ್ಮನೆ ಮಂಗ ಮಾಡಿದ್ದವ, ಸುಮ್ಮನೆ ಕೆಲಸಕ್ಕಾದ್ರೂ ಹೋಗ್ಬೋದಿದ್ದವ. ರಾಜ ಮಾಡ್ತೀನಿ ಅಂತ ನನಗೆ ಇವಾಗ ಗೊತ್ತಾಯ್ತು. ಈ ಅವಳಿ ಮಕ್ಕಳ ತಂದೆ ಗುಜರಿ ಅಂಗಡಿ ಅವ. ಇಲ್ಲಂತಂದ್ರೆ ಇಂಥ ಮಕ್ಕಳಿಗೆ ಜನ್ಮ ಕೊಡಲ್ಲ. ಹೆಸರು ಇಟ್ಕೊಂಡೇ ಹುಟ್ಟಿದಾರೆ ನೋಡಿ. ಸತ್ಯ ಹೇಳು, ಇದೇನು ಗರ್ಭ ಪಾತ್ರೆಯಾ ಅಥವಾ ಸ್ಟೀಲ್ ಪಾತ್ರೆಯಾ? ಹಲೋ, ಎಲ್ಲೋಗ್ತಾ ಇದ್ದೀರಿ ನೀವು 4 ಜನ? ಬನ್ನಿ ಇಲ್ಲಿ, ನೀವು 4 ಜನ. ಚಿಕ್ಕಬಳ್ಳಾಪುರ ಉತ್ಸವ 8 ದಿನಗಳ ಕಾಲ ನಡೆಯುತ್ತೆ. 7 ದಿನ ಆಯ್ತು. ಈ 7 ದಿನಗಳಲ್ಲಿ ನಮ್ ಚಿಕ್ಕಬಳ್ಳಾಪುರ ಇಷ್ಟು ನಕ್ಕಿದೆ, ಇದೇ ಮೊದಲನೇ ಸಲ, ಅದು ನಿಮ್ಮಿಂದ. ಅಯ್ಯಪ್ಪ, ಇಡೀ ಚಿಕ್ಕಬಳ್ಳಾಪುರ 1 ತಿಂಗಳಿಗಾಗೋಷ್ಟು ನಕ್ಬಿಟ್ಟಿದೀವಿ. ನಾನು ಚಿಕ್ಕಬಳ್ಳಾಪುರ ಹೊಡಿರಿ ಚಪ್ಪಾಳೆ ನಮ್ಮ ಕಲಾವಿದರಿಗೆ. ಓಹೋ, ನೀವು ಮಾತಾಡ್ಲೇಬೇಕು. 4 ಜನ ಪ್ರಕಾಶ್ ಸರ್, ನೀವು ಮಾತಾಡ್ಲೇಬೇಕು. ಚಂದ್ರನನ್ನು ತೋರಿಸಿದ್ದು ಇವರೇ ಅಲ್ವಾ ಸರ್? ನಾನು ತೋರಿಸಿದ್ದು ಮಾತ್ರ, ಅದು ರೂವಾರಿ ಅವರು ಅಲ್ಲಿ. ಮುಂದೆ ಬನ್ನಿ. ಫಸ್ಟ್ ಆಫ್ ಆಲ್ ಇಡೀ ಚಿಕ್ಕಬಳ್ಳಾಪುರದ ಜನಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಕಾರ್ಯಕ್ರಮ ಒಂದು 500 ಮೇಲೆ ಸ್ಟೇಜಲ್ಲಿ ಮಾಡಿದ್ದೀವಿ ಇದು, ಬಟ್ ಇಷ್ಟೊಂದು ಜನ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು, ಫುಲ್ ಎಂಜಾಯ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಡಾಕ್ಟರ್ ಸುಧಾಕರ್ ಸಾರಿಗೆ ನಮ್ಮ ಮಸ್ಕ್ರಿ ತಂಡದಿಂದ ಕೂಡ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇದೊಂದು ವೇದಿಕೆ ಬರಲಿಕ್ಕೆ ಮುಖ್ಯ ಕಾರಣ ನಮ್ಮ ರಿಷಬ್ ಸರ್, ಅವರಿಗೂ ಸ್ಪೆಷಲಿ ನಮ್ಮ ಟೀಮಿಂದ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಮೊನ್ನೆಯಿಂದ 1 ವಾರದಿಂದ ನಿರಂತರವಾಗಿ ಕಾಲಲ್ಲಿ ಮಾತಾಡ್ತಾ ಇದ್ರು. ಥ್ಯಾಂಕ್ ಯು ಸರ್, ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದೆ ಕೂಡ ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ತಂಡ ಬಂದು ಈ ಒಂದು ಪರ್ಫಾರ್ಮೆನ್ಸ್ ಮಾಡುವಂಥ ಅವಕಾಶ ಸಿಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಅಭಿಮಾನಿಗಳ ಕೋರಿಕೆ ಇದೆ, ಕಾಂತಾರದ ಒಂದು ಡೈಲಾಗ್ ಹೇಳಬೇಕು ಅಂತ ನೀವು.